ಇಲ್ಲ ಹಾಂ ಊಟ ಇಲ್ಲ ಏಕೆ ದೇಶನಿಂದಲ್ಲ ರೇಷನ್ ಇಲ್ವಾ? ಎಲ್ಲಿ ಮನೆ? ಎಲ್ಲಿ? ಯಾರವ್ರೆ? ಅಜಯ್, ನಾನು ಆಚೆ ಕಡೆ ಹೋಯ್ತಾ ಇದ್ದೆ, ಊಟ ಇಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದ್ರು. ಎಷ್ಟು ದಿವಸ ಆಯ್ತು ಅಡುಗೆ ಮಾಡಿ? ಅಡುಗೆ ಮಾಡಿ ಒಂದು 2-3 ದಿನ ಆಯ್ತು. 2-3 ದಿವಸ ಆಯ್ತು ಅಡುಗೆ ಮಾಡಿ? ಯಾಕೆ, ಏನಾಯ್ತು? ಏನಂದ್ರೆ ರೇಷನ್ ಇಲ್ಲ, ಬರೋ ಸಂಬಳದಲ್ಲಿ ಬಾಡಿಗೆ ಕಟ್ಟಿದ್ರೆ ಅದೇ ಪೇಮೆಂಟ್ ಅಲ್ಲಿ ತಂದ್ರೆ ಸ್ವಲ್ಪ ರೇಷನ್ಗೆ ತಂದಾಕ್ತೀನಿ, ಸಾಕಾಗ್ತಾ ಇಲ್ಲ. ಏನ್ ಕೆಲಸ ಮಾಡ್ತೀರಿ ನೀವು? ಮನೆ ಕೆಲಸ ಮಾಡ್ತೀನಿ. ಬೆಳಗ್ಗೆ ನಾಷ್ಟಾನೇ ಇರಲ್ಲ. ಬೆಳಗ್ಗೆ ನಾಷ್ಟ ಮಾಡಲ್ವಾ? ನಾಷ್ಟಾನೇ ಮಾಡಲ್ಲ. ಏಕೆ? ಬೆಳಗ್ಗೆ ಕಾಫಿ ಗಿಫಿ ಕುಡ್ಕೊಂತೀವಿ. ಓ, ಬೆಳಗ್ಗೆ ಹೊತ್ತು ಯಾಕೆ ನಾಷ್ಟ ಮಾಡಲ್ಲ? ಅಂದ್ರೆ ಏನು ಇಲ್ಲವಲ್ಲ ಮನೇಲಿ ಮಾಡಕ್ಕೆ. ಎಲ್ಲಿ ನೀವು ಕೆಲಸ ಮಾಡೋದು? ನಾವು ಅಲ್ಲಿ ಇದ್ರ ಹತ್ರ ವಿನಾಯಕ ನಗರ 3 ಕಿಲೋಮೀಟರ್ ಇದೆ, ಅಲ್ಲಿ ನಡ್ಕೊಂಡು ಹೋಗ್ತೀನಿ. ನಡ್ಕೊಂಡು ಹೋಗ್ತೀರಾ? ಅಮ್ಮ, ಈಗ ನೀವು ನಾಷ್ಟ ಮಾಡ್ತೀರಾ ನಡ್ಕೊಂಡು ಹೋಗ್ತೀರಾ? ನಡ್ಕೊಂಡು ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಒಂಚೂರು ಏನ ತಿಂದ್ಬಿಟ್ಟು ಕೆಲಸ ಮಾಡ್ತೀನಿ. ಏನು ಅನ್ಸುತ್ತಮ್ಮ ಅವಾಗ ನಿಮಗೆ ಜೀವನ? ಬೇಜಾರಾಗುತ್ತೆ. ಅಲ್ಲಿ ನಾನು ತಿಂದರೆ ಇಲ್ಲಿ ಅವರಿಬ್ರದ್ದು ಯೋಚನೆ. ಇಷ್ಟೊತ್ತಾಗ ಮಗ ನನ್ನ ಸಾಕ್ಬೇಕಾಗಿತ್ತು, ಇವಾಗ ನಾವೇ ಅವ್ರನ್ನ ಸಾಕ್ತಾ ಇದ್ದೀವಿ. ಯಾರು ಕೇಳಿದ್ರು ನಮ್ಗೆ ಏನು ಕೊಡಲ್ಲ, ಕೇಳಕ್ಕೂ ಆಗಲ್ಲ. ನನಗೂ ಕಷ್ಟ ಇದೆ, ಇಬ್ರು ಸಾಕ್ಬೇಕು, ಬಾಡಿಗೆ ಕಟ್ಟಬೇಕು. ಈಗ ಅಜ್ಜಿಗೆ ಏನಾಗಿದೆ? ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗಿ 6 ತಿಂಗಳಾಯ್ತು. ಅವ್ರಿಗೆ ಮೆಡಿಸಿನ್ಗೆ 5,000 ಬೇಕು. ಮೆಡಿಸಿನ್ಗೆ 5,000 ಬೇಕಾ? 5,000 ಬೇಕೇ ಬೇಕು ಅವ್ರಿಗೆ. ಹೆಂಗಮ್ಮ ಈ ಥರ ಆಗ್ಬಿಟ್ರೆ? ಈಗ ನೀವು ಊಟನೂ ಮಾಡ್ತಿದ್ದಂಗೆ ಮನೇಲಿ ಏನು ಅಡುಗೆನೂ ಇಲ್ವಾ? ಅಡುಗೆ ಏನೂ ಇಲ್ಲ, ರೇಷನ್ ಏನು ಇಲ್ಲ, ತಗೊಂಡು ಇವಾಗ ಅಕ್ಕಿ ಇಲ್ಲ ನಿಮಗೆ? ಇಲ್ಲ, ಮಾಡ್ತೀನಿ ತಗೊಂಡು. ಕಷ್ಟದಲ್ಲೇ ನೊಂದಿರೋ ಈ ಕುಟುಂಬಕ್ಕೆ ಮುಂದೆ ನಾನು ತಗೊಳ್ಳೋಂಥ ಒಂದು ಸಣ್ಣ ನಿರ್ಧಾರ ಅವರ ಜೀವನನ ಬದಲಾಯಿಸಿ ಅವ್ರ ಮುಖದಲ್ಲಿ ನಗು ತರಿಸ್ಬೋದು.